ಗಟ್ಟಿ ನೀವು ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್ ನೀನು ಬಿಜೆಪಿಗೆ ನೋಡ ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ ಮೋದಿ ಅವರಿಗೆ ಥೂ ಅಂತನ್ರಿ ಸರ್. ದಮ್ಮಿದ್ರೆ ನಾನು ನಿಮ್ಗೆ ದಮ್ಮಿದ್ರೆ ಸರ್ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ ಸರ್. ಸರ್ 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 ನಿಮಿಷ ಸರ್ ಹೇಳಿದ್ರ ಅದನ್ನ ಎಲ್ಲ ಅಸ್ತ್ರಗಳನ್ನು ಒಂದೇ ಸರಿ ಬಿಡಕ್ಕಾಗತ್ತೆ ಸರ್. ಯಾವ ಅಸ್ತ್ರ ಬಿಡ್ತಿರೋ ಬ್ರಹ್ಮಾಸ್ತ್ರ ಬಿಡ್ತೀರೋ ನಾವು ಬ್ರಹ್ಮಾಸ್ತ್ರ ಇಲ್ಲ ನೀನೇ ಸತ್ತೋಗ್ಬಿಡ್ತೀಯ. ಅಸ್ತ್ರ ಯಾವ ಅಸ್ತ್ರಕ್ಕೆ ಯಾವ ಅಸ್ತ್ರ ಬಿಡದೆ ಹೋದ್ರೆ ಪಾಶುಪತಾಸ್ತ್ರಕ್ಕೆ ಬೇರೆ ಅಸ್ತ್ರ ಬಿಟ್ಟರು ಪ್ರಯೋಜನ ಏನು? ಅದಕ್ಕೆ ಬ್ರಹ್ಮಾಸ್ತ್ರ ಬಿಟ್ರೆ ಮುಗೀತು ಸರ್. ಬ್ರಹ್ಮಾಸ್ತ್ರ ಇರ್ಬೇಕಲ್ಲ ನಿನ್ನ ಹತ್ರ. ಬ್ರಹ್ಮಾಸ್ತ್ರ ಇಲ್ದೆ ಹೋದಾಗ ಈಗ ಹುಡುಕ ತಕ ಬಂದಿದ್ಯಾ? ಬ್ರಹ್ಮಾಸ್ತ್ರ ಇರ್ಲಿಲ್ಲ ಆಗ ಬಿಡೋವಾಗ್ತಾರೆ ತಾವು ಬರ್ಬೇಕು. ಪಾಶುಪತಾಸ್ತ್ರ ಕೊಟ್ಟವರು ಅರ್ಜುನ್ಗೆ ಈಶ್ವರ. ಬ್ರಹ್ಮಾಸ್ತ್ರ ನಡೆಯಲ್ಲ. ಪಾಶುಪತಾಸ್ತ್ರ ಇದೆಯಲ್ಲ ಅದ್ರ ಮುಂದೆ ಈಶ್ವರನ ಮುಂದೆ ಬ್ರಹ್ಮಂದು ಏನೂ ನಡೆಯಲ್ಲ. ದೇವರೆಲ್ಲ ನಮ್ ಕಡೆ ಇರೋದು. ಕತೆ ಹೇಳ್ತಾ ಇದ್ದೀನಿ. ನೀನು ಕತೆ ರಾಮ ಎಲ್ಲ ಇಲ್ಲೇ ಇದ್ದಾರೆ. ಕತೆ ಹೇಳ್ತಾ ಇದ್ದೀನಿ ಕೇಳಪ್ಪ. ರಾಮ ಇದ್ದನೋ ಸೀತಾ ಇದ್ದನೋ ಅದೊಂದು ಪುರಾಣ. ಅದೊಂದು ಪುರಾಣ. ಈಶ್ವರ ಇದ್ದನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ದೇವ್ರಿದ್ದಾನೆ ಅಂತ ನಂಬ್ಕತ್ತೀನಿ ನಾನು ಹೇಳಿದ್ನಲ್ಲ, ಬೆಳಿಗ್ಗೆ ಹೇಳಿದ್ನಲ್ಲ, ಉಳ್ಳವರು ದೇವಾಲಯ ಮಾಡೋರು ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ ಸಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಬೆಳಿಗ್ಗೆನೆ ಹೇಳಿದ್ದೀನಿ ನಾನು ನೋಡಪ್ಪ, ನಮ್ಮ ಮನೆ ಸಿದ್ದರಾಮೇಶ್ವರ. ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ. ಅದಕ್ಕೋಸ್ಕರ ನನ್ನನ್ನ ಸಿದ್ದರಾಮಯ್ಯ ಸಿದ್ದರಾಮೇಗೌಡ, ನಮ್ಮ ಅಪ್ಪನ ಹೆಸರು ಸಿದ್ದರಾಮೇಗೌಡ. ಅದಕ್ಕೆ ದೇವೇಗೌಡರು ಪಾರ್ಟಿಯಲ್ಲಿ ಇದ್ರು ಸ್ವಲ್ಪ ದಿನ. ದೇವೇಗೌಡರು ನಮ್ಮ ಪಾರ್ಟಿಲಿ ಇದ್ರು. ಈ ಮಾತನ್ನ ಅವ್ರು ಕೇಳಿಸ್ಕೊಂಡ್ಬಿಟ್ಟೆ. ಏನೋ ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಈಗ ಏನು ಜಿ.ಟಿ. ದೇವೇಗೌಡ ಇಲ್ಲೇ ಕೂತಿದಾನಲ್ಲ. ಅವರಿಲ್ಲ ಬಿಡಿ, ಅತಂತ್ರ. ಈಗ ಜಿ.ಟಿ. ದೇವೇಗೌಡ ಇಲ್ಲೇ ಕೂತಿದಾನಲ್ಲ. JDS ಮೊನ್ನೆ ಏನ್ ಹೇಳದ ಜಿ.ಟಿ. ದೇವೇಗೌಡ? ಪಕ್ಷ ಕೆಡದವ್ರು ನಾನೇ ಅಲ್ವಾ? ಇಲ್ರಿ ಅವ್ರ 83ರಲ್ಲಿ ತಕಡಿ ಗುರ್ತಲ್ಲಿ ಗೆದ್ದಿದ್ರಲ್ಲ ನೋಡಯ್ಯ. ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟು, ಜನತಾದಳ ಎಸ್ ಆದಾಗ ನಾನು ಸ್ಟೇಟ್ ಪ್ರೆಸಿಡೆಂಟು. ನಾನು 6 ವರ್ಷಗಳ ಕಾಲ ಸ್ಟೇಟ್ ಪ್ರೆಸಿಡೆಂಟ್. ಸೆಕ್ರೆಟರಿ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್. ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲಿ ಇರೋದು ಅವರು? ನಾನು ಸ್ಟೇಟ್ ಪ್ರೆಸಿಡೆಂಟ್ ರೀ. ನಾನು ಸ್ಟೇಟ್ ಪ್ರೆಸಿಡೆಂಟು. ಜನತಾದಳ ಎಸ್ ಆಯ್ತಲ್ಲ, ಹೊಸದಾಗಿ ಫಾರ್ಮ್ ಆದಾಗ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್, ನಾನು ಸ್ಟೇಟ್ ಪ್ರೆಸಿಡೆಂಟ್. 6 ವರ್ಷ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. 6 ವರ್ಷಗಳ ಕಾಲ ಜನತಾದಳ ಎಸ್. ಹಂಗೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಪಕ್ಷ ಯಾವ್ದು ಅವರಿಬ್ಬರು ಎಲ್ಲಿರ್ತಾರೋ ಅವರೇ ಮಾಲೀಕರು. ನಿಮ್ ಜೊತೆ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ನೀವು. ಬಯಸ್ಕೊಂಡು ಬಾಯಿ ಬಂದಾಗೆಲ್ಲ ಬಯಸ್ಕೊಂಡು ಸೇರ್ಸ್ಕೊಂಡಿದ್ದೀರಲ್ಲ ಈಗ. ಸರ್ ನೀವು ಕಾಂಗ್ರೆಸ್ ಬಾಯಿಗೆ ಬಂದಂಗೆ ಕಾಂಗ್ರೆಸ್ ಸೇರ್ಬಿಟ್ರಲ್ಲ ಸರ್. ಯಾರು ಗೊತ್ತಾಗ್ಲಿಲ್ಲ ನಿಮ್ಗೆ. CM ಇಬ್ರಾಹಿಂ ಒಂದೇ ಆಗೋಯ್ತು. ಇಬ್ಬರನ್ನ ಉಚ್ಚಾಟನೆ ಮಾಡ್ಬಿಟ್ಟು ದೇವೇಗೌಡ ಪಾರ್ಟಿಯಿಂದಾನೆ. ನಾನು CM ಇಬ್ರಾಹಿಂ ಕರೆದೆ, ನೀನು ಹೋಗ್ಬೇಡಪ್ಪ ಅಲ್ಲಿಗೆ, ನಿನ್ನ ಇವ್ರು ಹೇಳ್ತಾರಲ್ಲ ನೀರು ಕುಡಿಸ್ಬಿಡ್ತಾರ, ಹುಷಾರಾಗಿರೋ ನಿನ್ಗೆ ಅಂತ ಹೇಳಿದೆ. ಅವ್ನು ನನ್ನ ಮಾತು ಕೇಳಲಿಲ್ಲ. ಇದ್ದಿದ್ರೆ ಈಗ ಮಿನಿಸ್ಟರ್ ಆಗಿರೋನು.
ಸಿದ್ಧಿ ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ರಾಜಕೀಯ ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ. ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ. ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು, ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ, ಮೋದಿ ಅವರಿಗೆ ಥೂ ಅಂತನ್ರಿ ಸರ್. ದಮ್ಮಿದ್ರೆ, ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ ಸರ್. ಸರ್ 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 ಒಂದ್ ನಿಮಿಷ ಸರ್. ಯಾರು ನಿಮ್ಮ ಅಧ್ಯಕ್ಷ? ಸರ್ ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಹೇಳಲ್ಲ. ನಾನು ಹೈಕಮಾಂಡ್ ಮಾತೇ ಕೇಳೋದು, ನಾನು ಪಾರ್ಟಿ ಮಾತೇ ಕೇಳೋದು. ನೀವು ಸಾಂದರ್ಭಿಕವಾಗಿ ಏನ್ ಹೇಳಿದ್ರಿ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ ಅಂತಂದ್ರಿ. ನನಗದು ಖುಷಿ. ನೀವು ಹೋಗಿ ನಿಮ್ ತನ ಉಳಿಸ್ಕೊಂಡ್ರಿ ಅಂತ. ಆ ತನ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ. ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ? ನೀವು 17 ಬಜೆಟ್ ಮಂಡನೆ ಮಾಡಿದವರು ಯಾವ? ನೀವು 17 ಕೇಳ್ಬೇಕು. ನೀವು ಏನೇ ಜಾಕ್ ಹಾಕಿದ್ರು ಕೂಡ ಇರ್ತಲ್ಲ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಅನ್ನ ಕಾಣಿಸುತ್ತಲ್ಲ. ಮೇನು ಉಪನೇರು ಬೆಂಕಿ ಹಚ್ತೀರಿ. ಮೀನ್ ತಿನ್ನೋದು ಏಡಿ ತರ ಇಟ್ಕೊಂಡ್ಬಿಡ್ತಾರೆ. ಅಶೋಕ್ ಅವ್ರಿಗೆಲ್ಲ ಕರೆಕ್ಟ್ ಗೊತ್ತಿದೆ. ಈಗ ಮಾನ್ಯ ಅಧ್ಯಕ್ಷರೇ, ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಎಲ್ಲರೂ ಕೇಳಲೇಬೇಕು, ನೀವು ಕೇಳಬೇಕು, ನಾನು ಕೇಳಬೇಕು. ಹೈಕಮಾಂಡ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕರ್ನಾಟಕದಲ್ಲಿ ನಾವಿಬ್ರು ಪರಸ್ಪರ ಮಾತುಕತೆ ಆಡ್ಕೊಂಡೇ ಪಕ್ಷ ನಡೆಸ್ತಾ ಇದ್ದದು. ದೇವೇಗೌಡರು ಜನತಾದಳ ಎಸ್ನಲ್ಲಿ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ದು ನಾನು. ಅದರಿಂದ ನಾನು ನ್ಯಾಷನಲ್ ಹೈಕಮಾಂಡಿನ ಮಾತು ಕೇಳಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾತು ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೇನೂ ಕೇಳ್ತೀನಿ, ನಾಳೆನೂ ಕೇಳ್ತೀನಿ. ನಾಳಿದ್ದು ದೇವೇಗೌಡರು ಏನ್ ಮಾಡಿದ್ರು, ಯಾಕೆ ನಾನು ಕೇಳಲಿಲ್ಲ ಅಂತಂದ್ರೆ, ಹುಬ್ಳಿನಲ್ಲಿ ಒಂದು ಸಮಾವೇಶ ಮಾಡಿದ್ರು, ಅಹಿಂದ ಸಮಾವೇಶ ಮಾಡೋದು ಹುಬ್ಳಿನಲ್ಲಿ. ಆಗ ದೇವೇಗೌಡರಿಗೆ ಹೇಳಿದೆ, ನಾನು ಅಹಿಂದ ಸಮಾವೇಶ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿದೆ. ಇಲ್ಲ ಮಾಡಕ್ ಕೂಡುದು ಅಂತ ಹೇಳಿದ್ರು. ನಾನು ಐ ವೆಂಟ್ ವಿತ್ ಅಹಿಂದ ಕಾನ್ಫರೆನ್ಸ್. ಆಗ ದೇವೇಗೌಡರು ನನ್ನ ಎಕ್ಸ್ಪೆಲ್ ಮಾಡ್ಬಿಟ್ರು. ಆಗ ನಾನು ಅಹಿಂದ ಸಂಘಟನೆ ಮಾಡ್ಕೊಂಡು ಇದ್ದದ್ದು. ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡೆ, ಅಲ್ಲಿಂದ ಬಿಡುವುದು 2006ರಲ್ಲಿ AIPJD ನಾನು ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.